ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಅಂತೂ ಇಂತೂ ಫಾರ್ಮ್ಗೆ ಬಂದ ರಿಷಬ್ ಬೆಂಗಳೂರು ಬೌಲರ್ಸ್ ಬೆಂಡೆತ್ತಿ ಸೆಂಚುರಿ ಸಿಡಿಸಿ ಪಲ್ಟಿ ಹೊಡೆದ ಪಂತ್. ಟೀಕಾಕಾರರಿಗೆ ಬ್ಯಾಟಲ್ಲೇ ಉತ್ತರ ಕೊಟ್ಟ ಕೋಟಿ ವೀರ. ಪಂತ್ ಆಟಕ್ಕೆ ಲಕ್ನೋ ತಂಡದ ಓನರ್ ಗೋಯಂಕಾ ಗಪ್ಚುಪ್. ಹೌದು, ಲಕ್ನೋ ಬೆಂಗಳೂರು ನಡುವಿನ IPL ಲೀಗ್ ಹಂತದ ಅಂತಿಮ ಪಂದ್ಯದಲ್ಲಿ ರಿಷಬ್ ಪಂತ್ ಅದ್ಭುತ ಶತಕವನ್ನು ಸಿಡಿಸಿದ್ರು. ಈ ಸೀಸನ್ನ ಪಂತ್ ಅವರ ಮೊದಲ ಶತಕ ಮತ್ತು IPL ಇತಿಹಾಸದಲ್ಲಿ ಎರಡನೇ ಶತಕ. ಕಳಪೆ ಫಾರ್ಮ್ನಲ್ಲಿದ್ದ ಪಂತ್ RCB ಬೌಲರ್ಗಳ ವಿರುದ್ಧ ಉತ್ತಮ ಆಟವಾಡಿ ತಮ್ಮ ತಂಡವನ್ನ 220ರ ಗಡಿ ತಂದು ನಿಲ್ಲಿಸಿದ್ರು. ಲೀಗ್ ಹಂತದ 70ನೇ ಮತ್ತು ಕೊನೆಯ ಪಂದ್ಯವು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಒಂದು ಪಂದ್ಯದಲ್ಲಿ LSG ನಾಯಕ ರಿಷಬ್ ಪಂತ್ ಅದ್ಭುತವಾಗಿರ್ತಕ್ಕಂತಹ ಪ್ರದರ್ಶನವನ್ನು ನೀಡಿ ಈ ಸೀಸನ್ನ ಮೊದಲ ಶತಕವನ್ನ ಬಾರಿಸಿದ್ರು. ಅಲ್ಲದೆ IPL ಇತಿಹಾಸದಲ್ಲಿ ಎರಡನೇ ಶತಕವನ್ನು ಸಿಡಿಸಿ ಅಭಿಮಾನಿಗಳ ಹೃದಯವನ್ನ ಗೆದ್ರು. ಅಷ್ಟೇ ಅಲ್ಲದೆ ತಂಡವನ್ನ 220ರ ಗಡಿಗೆ ತಂದು ನಿಲ್ಲಿಸಿದ್ರು. ಇಡೀ ಸೀಸನ್ ಅಲ್ಲಿ ಕಳಪೆ ಫಾರ್ಮ್ನಿಂದ ಬಳಲುತ್ತಿದ್ದ ರಿಷಬ್ ಪಂತ್ RCB ವಿರುದ್ಧ ಲೀಲಾಜಾಲವಾಗಿ ಬ್ಯಾಟ್ ಬೀಸಿದ್ರು. ಇತ್ತ ಕಳೆದೆರಡು ಪಂದ್ಯಗಳಿಂದ ಅತ್ಯಂತ ಕೆಟ್ಟದಾಗಿ ಬೌಲಿಂಗ್ ಮಾಡುತ್ತಿರುವ RCB ಬೌಲರ್ಗಳು ರಿಷಬ್ ಪಂತ್ ಫಾರ್ಮ್ ಕಂಡುಕೊಳ್ಳಲು ಸಹಾಯ ಮಾಡಿದ್ರು. ಪಂದ್ಯದಲ್ಲಿ RCBಯ ನಾಯಕ ಜಿತೇಶ್ ಶರ್ಮಾ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದ್ರು. ಹೀಗಾಗಿ ಬ್ಯಾಟಿಂಗ್ ಆರಂಭಿಸಿದ LSG ಉತ್ತಮ ಆರಂಭವನ್ನು ಪಡೆಯಿತು. 3ನೇ ಕ್ರಮಾಂಕದಲ್ಲಿ ಬಂದ ರಿಷಬ್ ಪಂತ್ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಿ ಮಿಚೆಲ್ ಮಾರ್ಷ್ ಅವರೊಂದಿಗೆ 2ನೇ ವಿಕೆಟ್ಗೆ 150ಕ್ಕೂ ಹೆಚ್ಚು ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡ್ರು. ಇದು LSGಯನ್ನ ಬೃಹತ್ ಸ್ಕೋರ್ನತ್ತ ಕೊಂಡೊಯ್ತು. ಇಡೀ ಸೀಸನ್ ನಲ್ಲಿ ಇಲ್ಲದ ಶಾಟ್ ಆಡಲು ಹೋಗಿ ವಿಕೆಟ್ ಒಪ್ಪಿಸುತ್ತಿದ್ದ ಪಂತ್ ಈ ಪಂದ್ಯದಲ್ಲಿ ವಿಭಿನ್ನವಾದ ಶಾಟ್ಗಳನ್ನು ಆಡುವಲ್ಲಿ ಯಶಸ್ವಿಯಾದರು. RCB ಬೌಲರ್ಗಳ ಕಳಪೆ ಬೌಲಿಂಗ್ನ ಲಾಭ ಪಡೆದ ಪಂತ್ ಕೇವಲ 54 ಎಸೆತಗಳಲ್ಲಿ ಶತಕವನ್ನ ಪೂರೈಸಿದ್ರು. ಇದರೊಂದಿಗೆ ಪಂತ್ IPL ನಲ್ಲಿ ಶತಕ ಗಳಿಸಿದ ಅತ್ಯಂತ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದಕ್ಕೂ ಮೊದಲು ಈ ದಾಖಲೆ ಸನ್ರೈಸರ್ಸ್ ಹೈದರಾಬಾದ್ನ ಹೆನ್ರಿಕ್ ಕ್ಲಾಸೆನ್ ಅವರ ಹೆಸರಿನಲ್ಲಿತ್ತು. ಈ ವರ್ಷ 23 ಕೋಟಿ ರೂಪಾಯಿಗೆ SRHK ತಂಡದಲ್ಲೇ ಉಳಿದಿದ್ದ ಕ್ಲಾಸೆನ್ ಕಳೆದ ಪಂದ್ಯದಲ್ಲಿ ಶತಕವನ್ನ ಬಾರಿಸಿದ್ರು. ಈಗ ಈ ದಾಖಲೆ ಈ ಲೀಗ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ರಿಷಬ್ ಪಂತ್ ಅವರ ಪಾಲಾಗಿದೆ. ಅದೇ ಸಮಯದಲ್ಲಿ ಪಂತ್ ತಮ್ಮ ಮೊದಲ IPL ಶತಕವನ್ನ 2018ರಲ್ಲಿ ಬಾರಿಸಿದ್ರು. ಅಂದ್ರೆ 7 ವರ್ಷಗಳ ನಂತರ IPL ನಲ್ಲಿ ಶತಕ ಗಳಿಸಿದ್ದಾರೆ ರಿಷಬ್. ಸೀಸನ್ ಮುಗಿದ ಮೇಲೆ ಫಾರ್ಮ್ಗೆ ಬಂದ ಪಂತ್. ಹೌದು, ಈ ಶತಕ ಪಂತ್ಗೆ ಬಹಳ ವಿಶೇಷವಾಗಿತ್ತು. ಯಾಕಂತಂದ್ರೆ ಈ ಸೀಸನ್ ಅಲ್ಲಿ ರಿಷಬ್ ಬ್ಯಾಟಿಂಗ್ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದು, ಇದಕ್ಕೂ ಮೊದಲು ಆಡಿದ 12 ಇನ್ನಿಂಗ್ಸ್ಗಳಲ್ಲಿ ಕೇವಲ 151 ರನ್ ಗಳಿಸಿದ್ದ ಪಂತ್ 13.73ರ ಸರಾಸರಿ ಮತ್ತು 107.09ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ರು. ಇದು ಅವರನ್ನ ಒತ್ತಡಕ್ಕೆ ತಳ್ಳಿತ್ತು. ಹೀಗಾಗಿ ಅಭಿಮಾನಿಗಳು ಮತ್ತು ಅನುಭವಿಗಳು ಪಂತ್ ಫಾರ್ಮ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ವಿಶೇಷವಾಗಿ ಈ ಸೀಸನ್ ಅಲ್ಲಿ 27 ಕೋಟಿ ರೂಪಾಯಿನ ಪಡೆದು ಅತ್ಯಂತ ದುಬಾರಿ ಆಟಗಾರರಾಗಿದ್ದ ಪಂತ್ ಪ್ರತಿ ಇನ್ನಿಂಗ್ಸ್ ಮೇಲೆ ಕಣ್ಣಿಟ್ಟಿದ್ರು. ಆದರೆ ಈ ಪಂದ್ಯದಲ್ಲಿ ಪಂತ್ ತಮ್ಮ ಟೀಕಾಕಾರರಿಗೆ ತಕ್ಕ ಉತ್ತರವನ್ನು ನೀಡಿದ್ದು ಈ ಲೀಗ್ನ ಪ್ರಮುಖ ಆಟಗಾರರಲ್ಲಿ ಒಬ್ಬರು ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, RCBಗೆ ಇವರ ಬ್ಯಾಟಿಂಗ್ ಕಂಟಕವಾಗಿದ್ದಂತೂ ನಿಜ. ಯಾಕಂತಂದ್ರೆ ಯಾವುದೇ ತಂಡ ಇರಲಿ RCB ಟೀಮ್ ವಿರುದ್ಧ ಫಾರ್ಮ್ಗೆ ಬಂದೇ ಬರ್ತಾರೆ. ಬೇರೆ ತಂಡಗಳಲ್ಲಿ ಇರದೇ ಇರುವಂತಹ ಒಂದು ಆಟ ಬೆಂಗಳೂರು ಅಂತಂದಾಗ ನಿರೀಕ್ಷೆಗೂ ಮೀರಿ ಅವರ ಪ್ರದರ್ಶನ ಬರುತ್ತೆ. ನೀವು ಮಣ್ಣಿನ SRH ಪಂದ್ಯದ ವಿರುದ್ಧ ನೋಡಬೇಕಿತ್ತು. ಇಶಾನ್ ಕಿಶನ್ ಅವರು ಆರಂಭಿಕ ಪಂದ್ಯಗಳನ್ನ 1-2 ಮ್ಯಾಚ್ಗಳನ್ನ ಆಡಿದ್ ಬಿಟ್ರೆ ಇಡೀ ಸೀಸನ್ ಉದ್ದಕ್ಕೂ ಕೂಡ ಅವರು ಯಾವುದೇ ಪಂದ್ಯದಲ್ಲಿ ತಮ್ಮ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿರಲಿಲ್ಲ. ಆದರೆ ಕೊನೆಯ ಪಂದ್ಯದಲ್ಲಿ RCB ವಿರುದ್ಧ ಅದ್ಭುತವಾಗಿರ್ತಕ್ಕಂಥ ಶತಕವನ್ನು ಸಿಡಿಸಿ ಫಾರ್ಮ್ಗೆ ಬಂದರು. ಈಗಲೂ ಕೂಡ ಇದೇ ರಿಷಬ್ ಪಂತ್ ಅವರು ಇಡೀ ಸೀಸನ್ ಉದ್ದಕ್ಕೂ ಕೂಡ ಬೇಗನೆ ಔಟ್ ಆಗಿದ್ರು. ಆದರೆ RCB ಪಂದ್ಯ ಎಂದಾಕ್ಷಣ ಅದ್ಭುತವಾಗಿರ್ತಕ್ಕಂಥ ಶತಕವನ್ನು ಸಿಡಿಸಿ ಮಿಂಚಿದ್ರು. ಅದು ಫಾರ್ಮ್ ಕೂಡ ಕಂಡುಕೊಂಡ್ರು. ಹೀಗೆ ಪಂತ್ ಅವರ ಬ್ಯಾಟಿಂಗ್ ಅನ್ನು ಕಂಡು ಅವರ ಓನರ್ ಆಗಿರ್ತಕ್ಕಂತಹ ಗೋಯಾಂಕ್ ಅವರು ಕೂಡ ತುಂಬಾ ಸಿಟ್ಟನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ರ ಬಗ್ಗೆ ಸಾಕಷ್ಟು ಬಾರಿ ತಾವು ನೋಡಿದ್ದೀರಿ. ಆದರೆ ಈ ಒಂದು ಪಂತ್ ಅವರ ಬ್ಯಾಟಿಂಗ್ ಅನ್ನು ಕಂಡು ಗೋಯಾಂಕ್ ಅವರು ಕೂಡ ಗಪ್ ಚುಪ್ ಆದ್ರು ಎನ್ನುವಂತಹ ಮಾತು ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಮತ್ತಷ್ಟು IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.